ಜವಾಹರಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರೇ ಡಾಕ್ಟರ್ ಮನಮೋಹನ್ ಸಿಂಗ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ದರು. ಇವರ ಸಾಧನೆಗಳ ಸರದಾರನೆಂದೇ ಪ್ರಸಿದ್ಧಿಯಾಗಿದ್ದು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಈ ಕುರಿತೊಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭಾರತ ಕಂಡ ಶ್ರೇಷ್ಠ ಪ್ರಧಾನಿ, ಜಗತ್ತು ಕಂಡ ಅದ್ಭುತ ಆರ್ಥಿಕ ತಜ್ಞ, ದೇಶ ಮೆಚ್ಚಿದ ಹಣಕಾಸು ಮಂತ್ರಿ, ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಅಪರೂಪದ ರಾಜಕಾರಣಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ. ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಸಾಧನೆಯ ಸರದಾರ ಡಾಕ್ಟರ್ ಸಿಂಗ್. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಡೆದು ಬಂದ ಹಾದಿ ಅಂತಿಂತದಲ್ಲ. ಆರ್ಥಿಕ ತಜ್ಞರ ಸಾಧನೆ ಒಂದೆರಡಲ್ಲ. ಮನಮೋಹನ್ ಸಿಂಗ್ ಅಂದ್ರೆ ಅದು ಅಭಿವೃದ್ಧಿಯ ಹೆಮ್ಮರ. ಅವರ ಒಂದೊಂದು ಸಾಧನೆಗಳು ಅನನ್ಯ. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಾರಿಯಾದ ಪ್ರಮುಖ ಯೋಜನೆಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಆಧಾರ್ ಕಾರ್ಡ್. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲೇ ದೇಶದಲ್ಲಿ ಆಧಾರ್ ಕಾರ್ಡ್ ಯೋಜನೆ ಜಾರಿಗೆ ಬಂತು. ಈ ಮೂಲಕ ಭಾರತದ ಏಕರೂಪದ ಗುರುತಿನ ಕಾರ್ಡ್ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ನರೇಗಾ ಯೋಜನೆ. 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ ನರೇಗಾ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಯೋಜನೆಯನ್ನ ಪರಿಚಯಿಸಲಾಯಿತು. ಪರಮಾಣು ಒಪ್ಪಂದ. ಡಾಕ್ಟರ್ ಮನಮೋಹನ್ ಸಿಂಗರ ಬಹುದೊಡ್ಡ ಸಾಧನೆ ಇದು. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಭಾರತ ಮತ್ತು ಅಮೆರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತವು ಪರಮಾಣು ಇಂಧನ ಮತ್ತು ತಂತ್ರಜ್ಞಾನವನ್ನ ಖರೀದಿಸಲು ಮತ್ತು ಅವುಗಳನ್ನ ಮಾರಾಟ ಮಾಡಲು ಅವಕಾಶವನ್ನ ನೀಡಿತು. ಚಂದ್ರಯಾನದ ರೂವಾರಿ. ಇಸ್ರೋದ ಚಂದ್ರಯಾನ ಮತ್ತು ಮಂಗಳಯಾನದ ರೂವಾರಿ ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ 2008 ಅಕ್ಟೋಬರ್ ರಂದು ಚಂದ್ರಯಾನ 1 ಉಡಾವಣೆಯಾಯಿತು. ಪೋಲಿಯೋ ನಿರ್ಮೂಲನೆ. ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಮಾಡಲು ಶ್ರಮಿಸಿದ್ದು ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್. ಇದರ ಪರಿಣಾಮವಾಗಿ ಭಾರತ 13 ಜನವರಿ 2011 ರಂದು ತನ್ನ ಕೊನೆಯ ಪೋಲಿಯೋ ಪ್ರಕರಣವನ್ನ ದಾಖಲಿಸಿತ್ತು. ಸಿಂಗ್ ಆಡಳಿತಾವಧಿಯಲ್ಲಿ ಭಾರತ ಫೆಬ್ರವರಿ 24, 2012 ರಂದು WHO ಇಂದ ಪ್ರಮಾಣವನ್ನ ಪಡೆಯಿತು. ಜಗತ್ತು ಕಂಡ ಶ್ರೇಷ್ಠ ನಾಯಕ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮನ್ನೆಲ್ಲರನ್ನ ಅಗಲಿರಬಹುದು. ಆದರೆ ಡಾಕ್ಟರ್ ಸಿಂಗ್ ನೆನಪು, ಅಭಿವೃದ್ಧಿ ಕಾರ್ಯಗಳು ಎಂದಿಗೂ ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಶ್ರೇಷ್ಠ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಹರಿಕಾರ, ಜಾಗತೀಕರಣಕ್ಕೆ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ. ಈ ಕುರಿತೊಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. LPG ಪರಿಚಯಿಸಿದ ಧೀಮಂತ ಮನಮೋಹನ್ ಸಿಂಗ್. ಜಾಗತೀಕರಣದಿಂದ ಬದಲಾವಣೆ ತಂದ ನಾಯಕ. ರಾಷ್ಟ್ರ ಕಂಡ ಅಪ್ರತಿಮ ಪ್ರಧಾನಿ, ಶ್ರೇಷ್ಠ ಆರ್ಥಿಕ ತಜ್ಞ, ಅಭಿವೃದ್ಧಿಯ ಹರಿಕಾರ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆ ವರ್ಷಾಂತ್ಯಕ್ಕೆ ದೊಡ್ಡ ಆಘಾತ ನೀಡಿದೆ. ಮಾಜಿ ಪ್ರಧಾನಿ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿಯುತ್ತಿದೆ. ಜಾಗತೀಕರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ. 92ರ ಹದಿಹರೆಯದಲ್ಲೂ ಸಂಸತ್ತಿಗೆ ಆಗಮಿಸಿದ್ದ ಮನಮೋಹನ್ ಸಿಂಗ್ ಭಾರತದ ಆರ್ಥಿಕತೆ ಬಗ್ಗೆ ದೂರದೃಷ್ಟಿ ಹೊಂದಿದ್ರು. ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಉತ್ತುಂಗಕ್ಕೆ ತರಲು LPG ಅಂದ್ರೆ ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣವನ್ನು ಪರಿಚಯಿಸಿದ್ರು. ಜಾಗತೀಕರಣ ಪರಿಚಯಿಸುವ ಮೂಲಕ ಮನಮೋಹನ್ ಸಿಂಗ್ ಭಾರತವನ್ನು ಆರ್ಥಿಕ ಬಿಕ್ಕಟ್ಟಿನಿಂದ ಪಾರು ಮಾಡಿದ್ರು. ವಿದೇಶಿ ನೇರ ಹೂಡಿಕೆ ಹಾಗೂ ವ್ಯಾಪಾರದಲ್ಲಿ ಅದ್ಭುತ ಬದಲಾವಣೆ ತಂದ್ರು. ಇಂಡೋ US ಪರಮಾಣು ಒಪ್ಪಂದಕ್ಕೆ ಸಹಿ.
ಮನಮೋಹನ್ ಸಿಂಗ್ ಅವರು 2005ರಲ್ಲಿ ಇಂಡೋ ಯುಎಸ್ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಯುಎಸ್ ಅಧ್ಯಕ್ಷ ಜಾರ್ಜ್ ಬುಷ್ ರೊಂದಿಗೆ ಒಪ್ಪಂದ ಮಾಡಿಕೊಂಡ್ರು. ಈ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತಷ್ಟು ಬಲಪಡಿಸಿದ್ರು. ಮನಮೋಹನ್ ಸಿಂಗ್ ಅಗಲಿಕೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಧೀಮಂತ ನಾಯಕನ ಅಗಲಿಕೆಗೆ ಭಾರತವೇ ಕಂಬನಿ ಮಿಡಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ ಇನ್ನು ನೆನಪು ಮಾತ್ರ. ಇಂಥ ಧೀಮಂತ ನಾಯಕ ನಡೆದು ಬಂದ ಹಾದಿ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಭಾರತವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದ ರಾಜಕೀಯ ನಾಯಕ, ದೇಶದ ಆರ್ಥಿಕತೆಯನ್ನ ಸುಧಾರಿಸಿದ ಅರ್ಥಶಾಸ್ತ್ರಜ್ಞ, ಹಿಂದೂಸ್ತಾನವನ್ನ ಪೋಲಿಯೋ ಮುಕ್ತವನ್ನಾಗಿಸಿದ ವೈದ್ಯ, ಚಂದ್ರಯಾನ ಮಂಗಳಯಾನದ ಕನಸುಗಾರ. ಇಂಥ ಧೀಮಂತ ನಾಯಕರನ್ನ ಕಳೆದುಕೊಂಡ ಭಾರತ ಬಡವಾಗಿದೆ. ಸಿಂಗ್ ಹೆಜ್ಜೆ ಗುರುತು. ಡಾಕ್ಟರ್ ಮನಮೋಹನ್ ಸಿಂಗ್ 1932ರ ಸೆಪ್ಟೆಂಬರ್ 20ರಂದು ಜನಿಸಿದ್ರು. 1963ರಿಂದ 1965ರವರೆಗೆ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ರು. 1976ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1982ರಲ್ಲಿ RBIಗೆ ಗವರ್ನರ್ ಆಗಿ ಸಿಂಗ್ ನೇಮಕಗೊಂಡ್ರು. 1991ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಸಿಂಗ್ ಆಯ್ಕೆಯಾದ್ರು. 1999ರಲ್ಲಿ ಲೋಕಸಭಾ ಚುನಾವಣೆಗೆ ಸಿಂಗ್ ಸ್ಪರ್ಧೆ ಮಾಡಿದ್ರು. ಸಿಂಗ್ ಹೆಜ್ಜೆ ಗುರುತು. 2004ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ 13ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸಿಂಗ್ ಕಾರ್ಯನಿರ್ವಹಿಸಿದ್ರು. 2004ರಿಂದ 2014ರವರೆಗೆ ಡಾಕ್ಟರ್ ಸಿಂಗ್ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದರು. ಇಂಥ ಅಪರೂಪದ ರಾಜಕಾರಣಿಯನ್ನ ಪಡೆಯೋಕೆ ನಿಜಕ್ಕೂ ಭಾರತ ಪುಣ್ಯ ಮಾಡಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಡಾಕ್ಟರ್ ಮನಮೋಹನ್ ಸಿಂಗ್ ಅಭಿವೃದ್ಧಿ ಕಾರ್ಯ ಎಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರೇ ಡಾಕ್ಟರ್ ಮನಮೋಹನ್ ಸಿಂಗ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ರು. ಇವರ ಸಾಧನೆಗಳ ಸರದಾರನೆಂದೇ ಪ್ರಸಿದ್ಧಿಯಾಗಿದ್ದು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಈ ಕುರಿತೊಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಭಾರತ ಕಂಡ ಶ್ರೇಷ್ಠ ಪ್ರಧಾನಿ, ಜಗತ್ತು ಕಂಡ ಅದ್ಭುತ ಆರ್ಥಿಕ ತಜ್ಞ, ದೇಶ ಮೆಚ್ಚಿದ ಹಣಕಾಸು ಮಂತ್ರಿ, ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಅಪರೂಪದ ರಾಜಕಾರಣಿ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿತಾ ಇದೆ. ಅಭಿವೃದ್ಧಿಯ ಹರಿಕಾರ, ಆರ್ಥಿಕ ತಜ್ಞ, ಸಾಧನೆಯ ಸರದಾರ ಡಾಕ್ಟರ್ ಸಿಂಗ್. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಡೆದು ಬಂದ ಹಾದಿ ಅಂತಿಂತದಲ್ಲ. ಆರ್ಥಿಕ ತಜ್ಞರ ಸಾಧನೆ ಒಂದೆರಡಲ್ಲ. ಮನಮೋಹನ್ ಸಿಂಗ್ ಅಂದ್ರೆ ಅದು ಅಭಿವೃದ್ಧಿಯ ಹೆಮ್ಮರ. ಅವರ ಒಂದೊಂದು ಸಾಧನೆಗಳು ಅನನ್ಯ. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಾರಿಯಾದ ಪ್ರಮುಖ ಯೋಜನೆಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಆಧಾರ್ ಕಾರ್ಡ್. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲೇ ದೇಶದಲ್ಲಿ ಆಧಾರ್ ಕಾರ್ಡ್ ಯೋಜನೆ ಜಾರಿಗೆ ಬಂತು. ಈ ಮೂಲಕ ಭಾರತದ ಏಕರೂಪದ ಗುರುತಿನ ಕಾರ್ಡ್ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ನರೇಗಾ ಯೋಜನೆ. 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ ನರೇಗಾ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಯೋಜನೆಯನ್ನ ಪರಿಚಯಿಸಲಾಯಿತು. ಪರಮಾಣು ಒಪ್ಪಂದ. ಡಾಕ್ಟರ್ ಮನಮೋಹನ್ ಸಿಂಗರ ಬಹುದೊಡ್ಡ ಸಾಧನೆ ಇದು. ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಭಾರತ ಮತ್ತು ಅಮೆರಿಕ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತವು ಪರಮಾಣು ಇಂಧನ ಮತ್ತು ತಂತ್ರಜ್ಞಾನವನ್ನ ಖರೀದಿಸಲು ಮತ್ತು ಅವುಗಳನ್ನ ಮಾರಾಟ ಮಾಡಲು ಅವಕಾಶವನ್ನ ನೀಡಿತು. ಚಂದ್ರಯಾನದ ರೂವಾರಿ. ಇಸ್ರೋದ ಚಂದ್ರಯಾನ ಮತ್ತು ಮಂಗಳಯಾನದ ರೂವಾರಿ ಕೂಡ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್.
ಸಿಂಗ್ ಪ್ರಧಾನಿಯಾಗಿದ್ದ ವೇಳೆಗೆ 2008 ಅಕ್ಟೋಬರ್ ರಂದು ಚಂದ್ರಯಾನ 1 ಉಡಾವಣೆಯಾಯಿತು. ಪೋಲಿಯೋ ನಿರ್ಮೂಲನೆ, ಭಾರತವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಮಾಡಲು ಶ್ರಮಿಸಿದ್ದು ಕೂಡ ಇದೇ ಡಾಕ್ಟರ್ ಮನಮೋಹನ್ ಸಿಂಗ್. ಇದರ ಪರಿಣಾಮವಾಗಿ ಭಾರತ 13 ಜನವರಿ 2011 ರಂದು ತನ್ನ ಕೊನೆಯ ಪೋಲಿಯೋ ಪ್ರಕರಣವನ್ನ ದಾಖಲಿಸಿತ್ತು. ಸಿಂಗ್ ಆಡಳಿತಾವಧಿಯಲ್ಲಿ ಭಾರತ ಫೆಬ್ರವರಿ 24, 2012 ರಂದು WHO ಇಂದ